ಈ ರೀಲ್ಸು ಸೋಷಿಯಲ್ ಮೀಡಿಯಾದಲ್ಲಿ ತೊಡಗಿಸ್ಕೊಳ್ಳುವಂಥವ್ರನ್ನ, ಸೊ ಅವ್ರನ್ನ ಆಧ್ಯಾತ್ಮದ ಕಡೆಗೆ ವಾಲಿಸೋದು ಹೇಗೆ ಅಂತ, ಬರೀ ಅದರಲ್ಲೇ ನಿರತರಾಗಿ ಹೋಗಿರ್ತಾರೆ ರೀಲ್ಸು ಸೋಷಿಯಲ್ ಮೀಡಿಯಾ ಅಂತ. ಸೊ ಅಂಥವ್ರನ್ನ ಆಧ್ಯಾತ್ಮದ ಕಡೆಗೆ ಕರ್ತರೋದು ಹೇಗೆ ಅಂತ ಇವತ್ತಿನ ಮನುಷ್ಯನ್ಗೆ ಕಷ್ಟ ಬಂದು ದೇವ್ರ ಚಾಟಿ ಕೊಟ್ಟಾಗ ಅವಾಗ ನೆನ್ಸ್ಕೊಳಕ್ ಹೋಗ್ತಾನೆ. ಅವಾಗ ಇಟ್ಸ್ ಟೂ ಲೇಟ್ ಅನ್ನೋದು. ನಾವೆಲ್ಲ ಹಳೆ ಕಾಲದ ಸಂಕಟ ಬಂದಾಗ ವೆಂಕಟರಮಣ ಅಂದ್ರೆ ಅಟ್ಲೀಸ್ಟ್ ನಮ್ಗೆ ದೇವ್ರು ಬೇಗ ಜ್ಞಾನೋದಯ ಮಾಡ್ದ, ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ಈಗ ಏನಾಗ್ತಿದೆ, ತುಂಬಾ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಾಗ ಮೇಡಮ್ ಏನಾರ ಒಂದು ಮಂತ್ರ ಹೇಳ್ಕೊಡಿ, ನಂಗೆ ದುಡ್ಡೇ ಬರ್ತಿಲ್ಲ ಅಂತಾರೆ. ಸರ್, ನೀವು ಒಂದು ದಿನ ಮಂತ್ರ ಹೇಳೋದ್ರಿಂದ ಹಂಗೆ ಬಂದ್ಬಿಡುತ್ತಾ? ನೀವು ಮೊದಲಿಂದ ನಿಮ್ಮ ಬಾಡಿಲಿ, ಮೈಂಡಲ್ಲಿ, ನಿಮ್ಮ ಜೀವನದಲ್ಲೇ ಅದನ್ನೊಂದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದೊಂದು ರಿಚುವಲ್ ಥರ. ನೀವು ಹೆಂಗೆ ಊಟ ಮಾಡ್ತೀರೋ, ನಾ ಕೇಳ್ತೀನಿ, ತಿಂಡಿ ತಿಂದಿಯಪ್ಪ, ಊಟ ಮಾಡ್ತೀವಿ, ಎಲ್ಲ ಮಾಡ್ತಾರೆ ಅಚ್ಚುಕಟ್ಟಾಗಿ. ಈ ಒಂದು ಪ್ರಾಕ್ಟೀಸ್ಗಳನ್ನ ಇಟ್ಕೊಳ್ಳೋದಿಲ್ಲ. ಆ ಪ್ರಾಕ್ಟೀಸ್ ಇಟ್ಕೊಂಡಾಗ ಅಧ್ಯಾತ್ಮದಲ್ಲಿ ನೀವು ನಂಬಲ್ಲ ಅದೆಷ್ಟು ದೊಡ್ಡ ಮಿರಾಕಲ್ ಅಂತ ಹೇಳಿದ್ರೆ. ನೀವು ಎಲ್ಲೇ ಹೋಗಿ ಸರ್, ಇವತ್ತು ನನ್ನ ಹತ್ರ ಎಲ್ಲ ಕಿತ್ಕೊಂಡು ನನ್ನ ಕಾಡಲ್ಲಿ ಬಿಟ್ಬಿಡಿ ಸರ್, ನಾ ಮತ್ತೆ ಕೆಲಸ ಮಾಡಿ ಬೆಳೀತೀನಿ. ಆ ಕಾನ್ಫಿಡೆನ್ಸ್ ನನ್ನಲ್ಲಿ ಬರಬೇಕು ಅಂದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಸ್ಪಿರಿಚುಯಾಲಿಟಿ. ನನ್ನ ಬೇಡ ಇಲ್ಲಿಂದ ತೊಗೊಂಡೋಗ್ಬಿಟ್ಟು ಎಲ್ಲೋ ಆಫ್ರಿಕಲ್ಲಿ ಬಿಸಾಕಿ ಅಥವಾ ಎಲ್ಲೋ ಬೇರೆ ದೇಶಕ್ಕೆ ಬಿಸಾಕಿ, ನಾನು ಅಲ್ಲೂ ಬೆಳೀತೀನಿ. ಯಾಕೆ? ನನ್ನ ಜೊತೆ ಒಂದು ದೇವ್ರಿದ್ದಾನೆ ಅನ್ನೋದು. ಇನ್ನೊಂದು, ಐ ಹ್ಯಾವ್ ಪ್ರಿಪೇರ್ಡ್ ಮೈ ಸೆಲ್ಫ್ ಟು ಫೈಟ್. ನಾನು ಏನೇ ಸಿಚುವೇಶನ್ ಬಂದರೂ ಅದ್ರ ಜೊತೆ ಫೈಟ್ ಮಾಡಕ್ಕೆ ನಾನು ರೆಡಿ ಮಾಡ್ಕೋತೀನಿ. ಮಕ್ಕಳನ್ನ ಹಂಗೆ ರೆಡಿ ಮಾಡಬೇಕು. ಆಮೇಲೆ ದೇವ್ರನ್ನ ಜೊತೆಗೆ ಅವ್ರ ಜೊತೆಗೆ ಕಳಿಸ್ಬೇಕು. ಆ ರೀಲ್ಸು ಮತ್ತು ಇದೆಲ್ಲ ನೋಡೋವಾಗ ಏನು ಅಂದರೆ, ಯಾವುದೋ ಡ್ಯಾನ್ಸ್ ಮಾಡಿರೋದು ನೋಡ್ತಾರೆ, ಇನ್ನೊಂದು ನೋಡ್ತಾರೆ, ಅಥವಾ ಅದಕ್ಕೆ ಟೈಮು ಮಾಡ್ಕೊಂಡು ರಿಪ್ಲೈನೂ ಮಾಡ್ತಾರೆ, ಮೆಸೇಜಸ್ಸು ಹಾಕ್ತಾರೆ. ಅದು ಏನು ನೆಗೆಟಿವ್ ಮೆಸೇಜ್, ಅಪ್ರಿಸಿಯೇಷನ್ ಅಲ್ಲ, ಯಾರನ್ನೂ ಹೊಗಳಿ ಹಾಕಲ್ಲ. ಸೊ ಇದೆಲ್ಲ ಮಾಡಿಬಿಟ್ಟು ತಿರ್ಗಾ ಬೆಳಗ್ಗೆ ಹೇಳ್ತಾರೆ, ನಮ್ಮ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು, ನಮ್ಮಮ್ಮ ಬಿದ್ದೋದ್ರು, ಹಿಂಗಾಯ್ತು, ಅವ್ರಿಗೇನು ಮಾಡಬೇಕು, ಒಂದು ಮಂತ್ರ ಹೇಳ್ಕೊಡಿ. ಏನ್ ಮಾಡಿದ್ರು ದೇವ್ರ ಸಪೋರ್ಟ್ ಮಾಡ್ತಿಲ್ಲ ಅಂತ. ಇವ್ರು ಏನು ಮಾಡೇ ಇರಲ್ಲ. ತಿರ್ಗಿ ಏನ್ ಮಾಡಿದ್ರು ದೇವ್ರ ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಎಲ್ಲಿ ಮಾಡ್ತಾರೆ? ಪ್ರಕೃತಿ ನಮ್ಗೆ ಈಕ್ವಲ್ ಆಗಿ ಕೊಡುತ್ತೆ ಸರ್. ಆಮೇಲೆ ಅವ್ರಿಗೆ ಸ್ಪಿರಿಚುಯಾಲಿಟಿಗೆ ತಾನೇ ಇನ್ವಾಲ್ವ್ ಆಗ್ತಾ ಹೋಗ್ತಾರೆ. ಅದು ಕೇತು ಕರ್ಕೊಂಡು ಹೋಗ್ತಾ ಇರ್ತಾನೆ. ಸ್ಪಿರಿಚುವಲಿ ನಾನು ಇನ್ಕ್ಲೈನ್ ಆಗಬೇಕು, ಬದುಕಬೇಕು ಅಂತ. ಆದರೆ ನಾನು ಎಲ್ಲ ಮಕ್ಕಳಿಗೂ, ಯಂಗ್ಸ್ಟರ್ಸ್ಗೂ ಏನು ಅಡ್ವೈಸ್ ಕೊಡ್ತೀನಿ ಗೊತ್ತಾ? ಲೇಟಾಗಿ ಶುರು ಮಾಡಬೇಡಿ. ನಿಮ್ಮ ಸಮಯ ಹಾಳಾಗೋಗುತ್ತೆ. ನಿಮ್ಗೆ ಇಷ್ಟು ಅಮೂಲ್ಯವಾದ ಜೀವನ ದೇವ್ರು ಕೊಟ್ಟಿದ್ದಾಗ ಯಾಕೆ ಬೇಗ ಶುರು ಮಾಡಬಾರ್ದು? ಆಮೇಲೆ ಮಕ್ಳಿಗೆ ಬೇಗ ಗೊತ್ತಿಲ್ಲ ಅಂದರೆ ಅಪ್ಪ ಅಮ್ಮ ಯಾಕೆ ಹೇಳ್ಕೊಡ್ಬಾರ್ದು? ಈಗ ನಿಮ್ಮ ಮಾತಿಗೆ ಒಂದು ಪೂರಕವಾಗಿ, ಎಷ್ಟೋ ಜನ ಆಧ್ಯಾತ್ಮ ಅಂದ್ರೆ ಅದು ವೃದ್ಧಾಪ್ಯದಲ್ಲಿ ಮಾಡೋದು ಅಥವಾ ವೃದ್ಧಾಪ್ಯದಲ್ಲಿ ಆಧ್ಯಾತ್ಮದ ಕಡೆಗೆ ವಾಲುವಂಥದ್ದು ಅನ್ನುವಂಥ ಒಂದು ಮನಸ್ಥಿತಿಲಿ ಇರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಿ? ಅದು ದೊಡ್ಡವರು, ಅವ್ರಿಗೆಲ್ಲರಿಗೂ ನಾನು ಹಿರಿಯರಿಗೆ ಸ್ಪೀಚ್ ಕೊಟ್ಟಾಗ್ಲೂ ನಾ ಹೇಳ್ತೀನಿ ಅದನ್ನ. ಹಿರಿಯರು, ವಯಸ್ಸಲ್ಲಿ ಹಿರಿಯರು, ಆದರೆ ನಿಜವಾಗ್ಲೂ ಅದ ವೃದ್ಧಾಪ್ಯಕ್ಕೆ ಹೋದಾಗ ಅಂತ ಅಂದ್ಕೊಂಡಿದ್ರೆ, ನಚಿಕೇತ, ಇವಾಗ ನಾವು ಉಪನಿಷತ್ತುಗಳಲ್ಲಿ ತಗೊಳ್ಳೋ ಎಲ್ಲ ಯಂಗ್ಸ್ಟರ್ಸು, ಎಲ್ಲ ಋಷಿ ಮುನಿಗಳು ಚಿಕ್ಕ ವಯಸ್ಸಿಂದ ನಾವೇನು ಧ್ರುವತಾರೆನ ತೋರಿಸ್ತೀವಿ, ಅವರೆಲ್ಲ ಚಿಕ್ಕ ವಯಸ್ಸಲ್ಲಿ ತಪಸ್ಸನ್ನ ಮಾಡ್ಕೊಂಬಂದವರು. ಮತ್ತೆ ಚಿಕ್ಕ ವಯಸ್ಸಲ್ಲಿ ನೀವು ಇವಾಗ ವೃದ್ಧಾಪ್ಯಕ್ಕೆ ಹೋಗೋಷ್ಟರಲ್ಲೇ ನೀವು ಮುಕ್ಕಾಲು ಕರ್ಮ ಮುಗಿಸ್ಬಿಟ್ಟಿರ್ತೀರಲ್ಲ. ನಿಮ್ಗೆ ಏನು ಒಳ್ಳೆ ಕರ್ಮ ಮಾಡಬೇಕು ಅನ್ನೋದೇ ನಿಮಗೆ ಜ್ಞಾನೋದಯ ಇಲ್ಲ ಅಂದಾಗ, ಚಿಕ್ಕ ವಯಸ್ಸಿಂದ ತಪ್ಪುಗಳ ಮೇಲೆ ತಪ್ಪು ಮೇಲೆ ತಪ್ಪು, ಇವಾಗ ನಾವುಗಳು ಎಲ್ಲ ಮಾಡ್ಕೊಂಬರ್ತಿದ್ವಿ. ಆದರೆ ನಮಗೆ ಜ್ಞಾನೋದಯ ಆದ ತಕ್ಷಣ ನಾವು ತಿಳಿವಳಿಕೆಯಿಂದ ಸರಿಪಡಿಸ್ಕೊಳಕ್ ಹೋದ್ವಿ. ಸೊ ಅದು ಮಕ್ಕಳಲ್ಲಿ ಚಿಕ್ಕ ವಯಸ್ಸಲ್ಲೇ ನೀವು ಅಳವಡಿಸ್ತಾ ಹೋದಾಗ ಅದು ದೊಡ್ಡವ್ರು ಮಾಡ್ಬೇಕಾದ ಕೆಲಸ ಸರ್. ಎಸ್, ಆ ದೇವರನ್ನ ನಾವು ಒಲಿಸ್ಕೊಳ್ಬೇಕು, ಅಥವಾ ಆಧ್ಯಾತ್ಮದ ಮೂಲಕ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಬೇಕು ಅಂತಂದಾಗ, ಸೊ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಎಷ್ಟು ಪ್ರಶಸ್ತ ಅಂತ ಅನ್ಸುತ್ತೆ ಅಂತ? ಸರ್, ಎಲ್ಲ ಟೈಮೂ ಉತ್ತಮನೇ. ಯಾಕೆ ಬ್ರಾಹ್ಮಿ ಮುಹೂರ್ತವನ್ನು ಹೇಳ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಟ್ರಾಫಿಕ್, ನಾ ಇಲ್ಲಿಂದ ವಿಧಾನಸೌಧಕ್ಕೆ ಹೋಗಬೇಕು ಅಂದರೆ ಫುಲ್ಲು ಟ್ರಾಫಿಕ್ ಟೈಮಲ್ಲಿ ಹೋದ್ರೆ ಇಟ್ ಟೇಕ್ಸ್ 45 minutes ಫಾರ್ ಮಿ. ಅದೇ ಬೆಳಗಿನ ಜಾವ 3 ಗಂಟೆಗೆ ಹೋದ್ರೆ 5 ನಿಮಿಷದಲ್ಲಿ ತಲುಪ್ತೀನಿ. ಸೊ ಇಡೀ ಬ್ರಹ್ಮಾಂಡ ಅದು ಚೇಂಜ್ ಆಗೋ ಟೈಮು. ಇವಾಗ ಸೂರ್ಯ ಇಲ್ಲಿ ಬಂದು, ಚಂದ್ರ ಇಲ್ಲಿ ಬಂದು, ಅವ್ರ ಮೂಮೆಂಟ್ ಟೈಮಲ್ಲಿ ಪ್ರಶಾಂತವಾಗಿರುವ ಸಮಯದಲ್ಲಿ ನೀನು ಬ್ರಹ್ಮಾಂಡದ ಜೊತೆ ಕನೆಕ್ಟ್ ಆದಾಗ ನಿಂಗೆ ಈಸಿಲಿ ಎನರ್ಜಿ, ವೈಬ್ರೇಷನ್ಸು ಎಲ್ಲವೂ ಕನೆಕ್ಟ್ ಆಗ್ತಾ ಹೋಗುತ್ತೆ. ಮತ್ತು ಆ ಫ್ರೀಕ್ವೆನ್ಸಿಗೆ ನೀವು ಕನೆಕ್ಟ್ ಆಗ್ಬಿಟ್ಟ ತಕ್ಷಣವೇ ನಿಮಗೆ, ನಾ ಅವಾಗ ಎಲ್ಲ ಕಡೆನೂ ಹೇಳ್ತೀನಿ, 10 ವರ್ಷದಲ್ಲಿ ಅಚೀವ್ ಮಾಡೋದು 5 ವರ್ಷದಲ್ಲಿ ಅಚೀವ್ ಮಾಡ್ಬೋದು. ಅಥವಾ ನೀವೇನೋ ಒಂದನ್ನು ಬೇಕು ಅಂದ್ಕೊಂಡಿರ್ತೀರ, ಈ ಮನೆ ನನಗೆ ಬೇಕು ಅಂತ, ಮನೆ ಕೊಡದೇ ಇರ್ಬೋದು ದೇವರು. ಬೇರೆ ಇನ್ನೇನೋ ಅಪಾರ್ಟ್ಮೆಂಟಲ್ಲೇ ಇಂಡಿಪೆಂಡೆಂಟ್ ಮನೆ ಕೊಡಿದ್ರು ಅಪಾರ್ಟ್ಮೆಂಟ್ ಕೊಡ್ಬೋದು, 4 ಸೈಟ್ ಕೊಡ್ಬೋದು. ದೇವ್ರು ಯಾವತ್ತೂ ಮೋಸ ಮಾಡಲ್ಲ ಸರ್. ನೀವು ಒಂದನ್ನೇನೋ ಒಂದು ಎನರ್ಜಿ ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ತೀರಾ ಅಂದರೆ ಅವ್ನು ಇನ್ನೊಂದು 10 ಬಾಗಿಲುಗಳನ್ನು ಓಪನ್ ಮಾಡ್ತಾನೆ. ನೋಡ್ಪುಟ್ಟ, ನಿನ್ನ ಕರ್ಮದಲ್ಲಿ ಇದಿಲ್ಲ, ಇದಿದೆ ತಗೋ ಅಂತಾನೆ. ಸೊ ಯಾವುದೋ ಒಂದು ನಿಮಗೆ ಸಿಗತ್ತಾ? ಸೊ ಎಲ್ಲರನ್ನೂ ಇಂಟರ್ ಕನೆಕ್ಟ್ ನೀವು ಮಾಡ್ಕೋಬೇಕು ಅಂದಾಗ ಫಸ್ಟ್ ಶುರುವಾಗೋದು ನಿನ್ನಿಂದ. ನಾನು ಶುರು ಮಾಡಿದಾಗ ನನ್ನ ಎನರ್ಜಿ ಕನೆಕ್ಷನ್ನು, ನನ್ನ ಕರ್ತವ್ಯಗಳನ್ನು ನಿಭಾಯಿಸೋದಕ್ಕೆ ದೇವರು ಖಂಡಿತ ಸಪೋರ್ಟ್ ಮಾಡ್ತಾರೆ. ಓಕೆ, ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ ಇಷ್ಟೊತ್ತು. ಆಧ್ಯಾತ್ಮ ಅಂದ್ರೆ ಏನು, ವಸುದೈವ ಕುಟುಂಬಕಂ ಅಂದ್ರೆ ಏನು, ಮತ್ತು ಇವತ್ತಿನ ದಿನಗಳಲ್ಲಿ ಸಂಬಂಧಗಳ ಮೌಲ್ಯ ಏನು, ಸಂಬಂಧಗಳಿಗೆ ಯಾಕೆ ಬೆಲೆ ಕೊಡಬೇಕು,
ಮತ್ತು ನಮ್ಮಲ್ಲಿ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು, ಇದೆಲ್ಲದರ ಬಗ್ಗೆ ಸಾಕಷ್ಟು ಸವಿವರವಾಗಿ ನಮ್ಮ ವೀಕ್ಷಕರ ಜೊತೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ನಮ್ಮ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಿಮ್ಮ ಮಾತುಗಳು ಸಾವಿರಾರು ಲಕ್ಷಾಂತರ ಜನಗಳಿಗೆ ಇಷ್ಟ ಆಗುತ್ತೆ. ಆಧ್ಯಾತ್ಮದ ಕಡೆಗೆ ಒಲವನ್ನು ಮೂಡಿಸ್ಲಿಕ್ಕೆ ಯುವ ಸಮೂಹ ಮುಖ್ಯವಾಗಿ ಆಧ್ಯಾತ್ಮದ ಕಡೆಗೆ ಒಲವನ್ನು ಮೂಡಿಸ್ಲಿಕ್ಕೆ ಇದು ತುಂಬ ಸಹಕಾರಿಯಾಗುತ್ತೆ. ಇಷ್ಟೊತ್ತು ಕೂಡ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದು ಸೊ ನಮಗೂ ಒಂದು ರೀತಿ ಸುಕೃತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಸಂತ್ಜಿ. ಆ್ಯಕ್ಚುಲಿ ನನ್ನ ಟಾರ್ಗೆಟ್ ಯಂಗ್ಸ್ಟರ್ಸೇ. ಯಾಕಂದರೆ ನಮ್ಗಳಿಗಂತೂ ಬೆಳೆಯೋವಾಗ ತುಂಬ ಕಷ್ಟದಲ್ಲಿ ಬೆಳೆದ್ವಿ. ಆದರೆ ನಾನು ಅದು ಆ ಟ್ರ್ಯಾಕ್ ಕಂಡಿಡ್ಕೊಂಡು ಬಿಟ್ಮೇಲೆ ನಾನು ಯಾಕೆ ಎಲ್ರಿಗೂ ಹೇಳಬಾರ್ದು ಅನ್ನೋದು ನನಗೆ ಅದನ್ನು ಕೂಡ ದೇವರೇ ಪುಷ್ ಮಾಡಿರ್ತಾನೆ. ಅದಕ್ಕೆ ಅನೇಕ ಕಾಲೇಜುಗಳಲ್ಲಿ ಗೆಸ್ಟ್ ಲೆಕ್ಚರರ್ ಆಗು ಕೂಡ ಹೋಗಿ ಹೇಳ್ತೀನಿ. ಬಟ್ ಇದನ್ನು ನಾನು ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಎಲ್ಲ ತಂದೆ ತಾಯಂದ್ರಿಗೂ ಗುರು ಹಿರಿಯರಿಗೂ, ಅವರೆಲ್ಲರೂ ಇದನ್ನು ಮಾಡ್ತಾ ಹೋಗಬೇಕು. ದಿನದಲ್ಲಿ 2 ಗಂಟೆಗಳಾದರೂ ನಮ್ಮ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗಾಗಿ ಮುಡಿಪಾಗಿಟ್ಟು ಏನೋ ಒಂದು ಟೀಚ್ ಮಾಡ್ತಾ ಹೋಗಬೇಕು. ಅಷ್ಟೇ. ಅದು ಮಾಡ್ತಾ ಹೋದರೆ ನಮ್ಮ ಸಮಾಜ, ನನ್ನ ದೇಶ ಎಲ್ಲವೂ ಚೆನ್ನಾಗಿರುತ್ತೆ.